ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬೆಳಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನೋಡ್ರಿ, ಈ ಒಂದು ಜ್ಯೇಷ್ಠ ಮಾಸದಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಕೆಲವೊಂದು ವಿಷಯಗಳನ್ನು ಈ ಒಂದು ಜ್ಯೇಷ್ಠ ಮಾಸದಲ್ಲಿ ನೋಡೋಣಂತೆ. ಜ್ಯೇಷ್ಠ ಮಾಸ ನೋಡ್ರಿ ಹಿಂದೂ ಪಂಚಾಂಗದ 3ನೇ ಒಂದು ಮಾಸ ಅಂತಲೇ ಹೇಳ್ಬೋದು. ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಿದರೂ ಕೂಡ ಅದರ ಫಲ ದುಪ್ಪಟ್ಟು ಅಂತಂದು ಹೇಳ್ತಾರೆ. ಮತ್ತು ಈ ಒಂದು ಜ್ಯೇಷ್ಠ ಮಾಸದಲ್ಲಿ ನೋಡ್ರಿ ಈ ಸರಿ ಏನಪ್ಪ ಅಂತಂದರೆ ಅಧಿಕ ಮಾಸ ಬಂದಿದೆ. ಮತ್ತು ಈ 2026 ಜ್ಯೇಷ್ಠ ಮಾಸದಲ್ಲಿ ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನೋಡೋಣ. ಮತ್ತು ನಿಯಮಗಳೇನು, ಮಹತ್ವಗಳೇನು ಅನ್ನೋದನ್ನು ಕೂಡ ನೋಡೋಣ. ನೋಡ್ರಿ 2026 ಒಂದು ಹಿಂದೂ ಪಂಚಾಂಗದ ಪ್ರಕಾರ ನೋಡ್ರಿ 3ನೇ ತಿಂಗಳು ಜ್ಯೇಷ್ಠ ಮಾಸ. ಈ ಜ್ಯೇಷ್ಠ ಮಾಸದ ಒಂದು ತಿಂಗಳ ಅವಧಿಯನ್ನು ನಾವು ಧಾರ್ಮಿಕ ದೃಷ್ಟಿಕೋನದಿಂದ ಭಾಳ ಮುಖ್ಯ ಅಂತಲೇ ಹೇಳ್ಬೋದು. ಈ ತಿಂಗಳಲ್ಲಿ ಮಾಡುವಂತಹ ಪ್ರತಿಯೊಂದು ಕಾರ್ಯ ನೋಡ್ರಿ ನಕಾರಾತ್ಮಕ ಪರಿಣಾಮವನ್ನು ನಮ್ಮಿಂದ ದೂರ ಹೋಗಿಸುತ್ತೆ. 2026 ಈ ಒಂದು ಜ್ಯೇಷ್ಠ ಮಾಸ ನೋಡ್ರಿ ಮೇ 17ರಿಂದ ಪ್ರಾರಂಭ. ಮತ್ತು ಈ ಒಂದು ತಿಂಗಳಿನಲ್ಲಿ ಏನಂತಂದರೆ ಮಂಗಳ ಗ್ರಹದಿಂದ ಆಳಲ್ಪಡುವಂತಹ ಜ್ಯೇಷ್ಠ ನಕ್ಷತ್ರದ ಹೆಸರನ್ನು ಈ ಮಾಸಕ್ಕೆ ಇಡಲಾಗೈತಿ. ಮತ್ತು ಧಾರ್ಮಿಕ ದೃಷ್ಟಿಕೋನದಿಂದ ನೋಡ್ರಿ ತಿಂಗಳು ಏನಂತಂದರೆ ವಿಷ್ಣು, ಹನುಮಂತ ಮತ್ತು ಈ ತಿಂಗಳು ಸೂರ್ಯ ದೇವರನ್ನು ಪೂಜಿಸಲು ಹೆಚ್ಚು ಫಲಪ್ರದ ಅಂತಲೇ ಹೇಳ್ಬೋದು. ಈ ಒಂದು ಅವಧಿಯಲ್ಲಿ ನೋಡ್ರಿ ಸೂರ್ಯ ಉತ್ತುಂಗದಲ್ಲಿರೋದ್ರಿಂದ ಕೆಲವು ಕಠಿಣ ಶಿಸ್ತು ಮತ್ತು ನಿಯಮಗಳನ್ನು ಕೂಡ ನಾವು ನೋಡಬೇಕಾಗತ್ತೆ. ಇವುಗಳನ್ನು ಮಾಡೋದ್ರಿಂದ ಆರೋಗ್ಯ ಸಮಸ್ಯೆಗಳಿಗೆ ಮಾತ್ರ ಅಲ್ಲದೆ ಆರ್ಥಿಕ ಮಾನಸಿಕ ನಷ್ಟಗಳು ಕೂಡ ಆಗದಂತೆ ನಿಯಂತ್ರಣ ಮಾಡ್ಬೋದು. ನೋಡ್ರಿ 2026 ಜ್ಯೇಷ್ಠ ಮಾಸದ ಒಂದು ಧಾರ್ಮಿಕ ಮಹತ್ವವನ್ನು ನೋಡೋಣ. ಜ್ಯೇಷ್ಠ ಮಾಸ ನೋಡ್ರಿ ವಿಷ್ಣು ದೇವನಿಗೆ ಮತ್ತು ಹನುಮಂತನಿಗೆ ಸಮರ್ಪಿತವಾದಂಥ ಒಂದು ಮಾಸ. ಈ ಮಾಸದಲ್ಲಿ ಏನಂದರೆ ಪ್ರತಿಯೊಂದು ಕೆಲಸ ನೋಡ್ರಿ ವಿಷ್ಣು ದೇವರು ಮತ್ತು ಹನುಮಂತನ ಆಶೀರ್ವಾದವನ್ನು ಪಡೆದುಕೊಳ್ಳಲು ನಮ್ಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಅದರೊಳಗೂ ಈಗ ಜ್ಯೇಷ್ಠ ಮಾಸದಲ್ಲಿ ಇರುವಂಥ ಮಂಗಳವಾರ ಏನಪ್ಪ ಅಂದರೆ ವಿಶೇಷವಾದ ಒಂದು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರ್ತೈತಿ. ಹಾಗಾಗಿ ಈ ತಿಂಗಳಲ್ಲಿ ಆದಷ್ಟು ಏನಂತಂದರೆ ಭಕ್ತನ ಒಂದು ಪ್ರಾರ್ಥನೆಯನ್ನು ಏನಂತಂದರೆ ಹನುಮಂತ ದೇವರು ನೆರವೇರಿಸ್ತಾನೆ ಅಂತ ಹೇಳಲಾಗುತ್ತೆ. ಸಂತೋಷ ಮತ್ತು ಸಮೃದ್ಧಿಗಾಗಿ ಏನಂತಂದರೆ ಹನುಮಂತ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ. ಧಾರ್ಮಿಕ ನಂಬಿಕೆ ಪ್ರಕಾರ ನೋಡಿರಿ ಈ ತಿಂಗಳಲ್ಲಿ ವಿಶೇಷವಾಗಿ ನೀರು ಮತ್ತು ಆಹಾರವನ್ನು ದಾನವಾಗಿ ಕೊಡಬೇಕು. ಬಡವರಿಗೆ ಮತ್ತು ನಿರ್ಗತಿಕರಿಗೆ ಕೈಲಾದಷ್ಟು ಸಹಾಯ ಮತ್ತು ಎಷ್ಟು ಸಾಧ್ಯನೋ ಅಷ್ಟು ಸೇವೆಯನ್ನು ಮಾಡುವಂಥದ್ದು ನೋಡ್ರಿ. ನಿರ್ಗತಿಕರಿಗೆ ಏನಂತಂದ್ರೆ ಮಾಡುವಂಥದ್ದು ಇದೇನಂದ್ರೆ ನಮಗೆ ಶಾಶ್ವತವಾದ ಒಂದು ಪುಣ್ಯವನ್ನು ತಂದು ಕೊಡುತ್ತೆ. ಇದು ಅಲ್ಲದೆ ಜ್ಯೇಷ್ಠ ಮಾಸದಲ್ಲಿ ತಪಸ್ಸು, ಧ್ಯಾನ ಮತ್ತು ಆಧ್ಯಾತ್ಮಿಕವಾದ ಒಂದು ಮಾಹಿತಿಗೆ ಪ್ರಶಸ್ತವನ್ನು ನೀಡುವಂಥದ್ದು ನೋಡ್ರಿ. ಮತ್ತು ಯಾವೆಲ್ಲ ಕೆಲಸಗಳನ್ನು ಮಾಡಬಾರ್ದು ಅಂತ ನೋಡೋದಾತಪ್ಪ ಅಂತಂದರೆ ಜ್ಯೇಷ್ಠ ಮಾಸದ ಒಂದು ತಿಂಗಳು ನೋಡ್ರಿ ಆದಷ್ಟು ನಾನ್ ವೆಜ್ ಅದು ತಿಂದೇ ಇರುವಂಥದ್ದು ಒಳ್ಳೆಯದು. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಅಂಥವನ್ನು ಕೂಡ ಕೆಲವರು ತಿನ್ನೋದು ಬಿಡ್ತಾರೆ. ಅಂದರೆ ತಾಮಸಿಕ ಆಹಾರವನ್ನು ಆದಷ್ಟು ಸೇವನೆ ಮಾಡೋದಿಲ್ಲ. ಈ ರೀತಿಯಾದ ಒಂದು ಆಹಾರ ನೋಡ್ರಿ ಮಾಂಸಾಹಾರದ ಸೇವನೆ ನೋಡ್ರಿ ಮನಸ್ಸನ್ನು ಏನಂತಂದರೆ ಸ್ವಲ್ಪ ಅಶಾಂತಿಗೊಳಿಸುತ್ತೆ ಅಂತಂದು ಬೇಡ ಅಂತ ಹೇಳ್ತಾರೆ. ಮತ್ತು ಇದು ಸಕಾರಾತ್ಮಕ ಶಕ್ತಿ ಏನಪ್ಪ ಅಂತಂದರೆ ಭಂಗ ಕೂಡ ತರುತ್ತೆ. ಹೀಗಾಗಿ ಜ್ಯೇಷ್ಠ ಮಾಸದಲ್ಲಿ ಆದಷ್ಟು ಒಂದು ಇಂತಹ ಆಹಾರ ಸೇವನೆಯಿಂದ ದೂರ ಉಳಿಯೋದು ಒಳ್ಳೆಯದು ಅಂತಂದು ಹೇಳಲಾಗುತ್ತೆ. ಮತ್ತು ಇದನ್ನೇನಪ್ಪ ಅಂತಂದ್ರೆ ಅಗೌರವಿಸಬಾರ್ದು ಅಂತಂದು ಹೇಳಲಾಗುತ್ತೆ ನೋಡ್ರಿ. ಜ್ಯೇಷ್ಠ ಮಾಸದಲ್ಲಿ ಏನಂದರೆ ಸೂರ್ಯನ ಶಾಖ ಹೆಚ್ಚಾಗಿರುತ್ತೆ. ಹಾಗಾಗಿ ನೀರಿಗೆ ಏನಂತಂದ್ರೆ ವಿಶೇಷ ಒಂದು ಪ್ರಾಮುಖ್ಯತೆ ಆಯಿತು ಅಂತಲೇ ಹೇಳ್ಬೋದು. ಶಾಖ ಹೆಚ್ಚಾಗಿರುತ್ತೆ ನೋಡ್ರಿ, ನೀರಿನ ಮಹತ್ವನೂ ಕೂಡ ಹಂಗೆ ಹೆಚ್ಚಾಗಿರುತ್ತೆ. ಹಾಗಾಗಿ ಜ್ಯೇಷ್ಠ ಮಾಸದ ಒಂದು ತಿಂಗಳು ನೀರನ್ನು ಏನಂದ್ರೆ ವ್ಯರ್ಥ ಮಾಡೋದು ಸರಿಯಲ್ಲ. ಆದಷ್ಟು ನೀರು ಉಳಿಸೋ ಗಮನ ಕೊಡಬೇಕು. ಮತ್ತು ಈ ಒಂದು ತಿಂಗಳು ಏನಂತಂದರೆ ಯಾರು ಬಾಯಾರಿಕೆ ಆಗಿರುತ್ತೆ ನೋಡ್ರಿ ಅಂಥವ್ರು ನೀರು ಕೇಳ್ಕೊಂಡು ಬಂದಂಥ ವ್ಯಕ್ತಿಗಳಿಗೆ ಕುಡಿಯಲು ನೀರು ಕೊಡಬೇಕು. ಮತ್ತು ನೀರು ಕೊಡದೇ ಇರೋದು ಕೂಡ ಅಶುಭ ಅಂತಂದು ಹೇಳಲಾಗುತ್ತೆ. ಮತ್ತು ಅದ್ರ ಜೊತೆಗೆ ನೋಡ್ರಿ ಮತ್ತಿನ್ನೇನೆಂದರೆ ಮರಗಳ ಸೇವೆ ಮಾಡೋದು ಮಂಗಳಕರ. ಈ ಮಾಸದಲ್ಲಿ ಗಿಡ ಮರಗಳನ್ನು ನೀರು ಹಾಕೋದು ಅದಕ್ಕೇನಂತಂದರೆ ಒಂದು ಪುಣ್ಯವಾದ ಕಾರ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಬಿಸಿಲಿನ ಶಾಖ ಅಧಿಕ ಇರುತ್ತೆ ನೋಡ್ರಿ. ಹಾಗಾಗಿ ಜ್ಯೇಷ್ಠ ಮಾಸದಲ್ಲಿ ಮರ ಗಿಡಗಳನ್ನು ಕತ್ತರಿಸೋದು ಮಾಡಬಾರ್ದು, ಹಾನಿಗೊಳಿಸೋದು ಕೂಡ ಮಾಡಬಾರ್ದು. ಇದೇನೆಂದರೆ ಪಾಪಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಟೈಮಲ್ಲಿ ನೀರನ್ನು ಹಾಕುವಂಥದ್ದು ಗಿಡಗಳಿಗೆ, ಅದಕ್ಕೂ ಒಂದು ಜೀವ ಕೊಟ್ಟಂಗಾಗತ್ತೆ ನೋಡ್ರಿ. ಇನ್ನೊಂದು ಏನಂತಂದರೆ ಆದಷ್ಟು ಕೋಪ ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ಕಿರಿಕಿರಿ ಹೆಚ್ಚಾಗುತ್ತೆ. ಕೋಪ, ಸಂಘರ್ಷ ಏನಂದ್ರೆ ಸಂಬಂಧವನ್ನು ಕೂಡ ಹಾಳು ಮಾಡೋದ್ರಿಂದ ಧ್ಯಾನ ಮತ್ತು ಸಾಧನೆಯಲ್ಲಿ ಏನಪ್ಪ ಅಂದ್ರೆ ತೊಡಗಿಸ್ಕೊಳ್ಳೋದು, ಮಂತ್ರಗಳನ್ನು ಓದೋದು, ಶ್ಲೋಕಗಳನ್ನು ಓದೋದು, ಸಹಸ್ರನಾಮಗಳನ್ನು ಓದೋದು, ನಮಗೆ ಯಾವುದು ಸಾಧ್ಯನೋ ಅದನ್ನು ಮಾಡುವಂಥದ್ದು ನೋಡ್ರಿ.
ತಡವಾಗಿ ಮಲಗುವಂತಹ ಅಭ್ಯಾಸ ಇತ್ತಪ್ಪ ಅಂದ್ರೆ ಅದು ಕೂಡ ಕಷ್ಟ. ಬೆಳಗ್ಗೆ ಏಳೋಕ್ಕಾಗೋದಿಲ್ಲ, ಲೇಟಾಗಿ ಮಲ್ಕೊಂಡ್ರೆ ಆದಷ್ಟು ಬೇಗ ಮಲ್ಕೊಳ್ಳೋದು ಮತ್ತು ಬೇಗ ಎದ್ದು ಸ್ನಾನವನ್ನು ಮಾಡಿ ಶುದ್ಧರಾಗಿ ಏನಂದ್ರೆ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂಥದ್ದು ನೋಡಿರಿ. ಧ್ಯಾನವನ್ನು ಕೂಡ ಮಾಡೋದು. ಈ ಕೆಲಸಗಳನ್ನು ಆದಷ್ಟು ಜ್ಯೇಷ್ಠ ಮಾಸದಲ್ಲಿ ಮಾಡೋದು ವಿಶೇಷ ಫಲದಾಯಕ ಅಂತಂದು ಹೇಳ್ತಾರೆ. ಇದು ಏನಂತಂದ್ರೆ ನಾವು ಸೋಂಬೇರಿ ಆಗಿರೋದನ್ನು ತಪ್ಪಿಸುತ್ತೆ. ಮತ್ತು ಜ್ಯೇಷ್ಠ ಮಾಸದಲ್ಲಿ ಮತ್ತೆ ಏನೇನು ಮಾಡೋದು ಅಂತ ನೋಡೋದಾತಪ್ಪ ಅಂದ್ರೆ ಬೆಳಗ್ಗೆ ಆದಷ್ಟು ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾದ ಬಳಿಕ ಏನಂದ್ರೆ ಮೊದಲು ಸೂರ್ಯದೇವನಿಗೆ ನೀರನ್ನು ಅರ್ಪಿಸಬೇಕು. ಉಪವಾಸ ಏನಾದ್ರು ಮಾಡೋರಿತ್ತಪ್ಪ ಅಂತಂದ್ರೆ ಉಪವಾಸ ವ್ರತವನ್ನು ಕೂಡ ಮಾಡಬಹುದು. ಇದರೊಂದಿಗೆ ಏನಂದ್ರೆ ಬಡವರಿಗೆ, ನಿರ್ಗತಿಕರಿಗೆ ಏನಂದ್ರೆ ಆಹಾರವನ್ನು ಕೊಡುವಂತಹದ್ದು ಇರ್ತೈತೆ ನೋಡಿರಿ, ದಾನವನ್ನು ಮಾಡುವಂಥದ್ದು. ಇಂಥ ಒಂದು ದಾನದ ಕೆಲಸ ಏನಂದ್ರೆ ಶ್ರೇಷ್ಠ ಮತ್ತು ಶುಭ ಅಂತಂದು ನಂಬಲಾಗುತ್ತೆ. ಅರಳಿ ಮರಕ್ಕೆ ನೀರನ್ನು ಅರ್ಪಿಸುವ, ಅರಳಿ ಮರಕ್ಕೆ ನೋಡಿರಿ ನೀರನ್ನು ಅರ್ಪಿಸೋದು ಕೂಡ ಮತ್ತು ಪೂಜೆಯನ್ನು ಮಾಡೋದು ಕೂಡ ಪ್ರಯೋಜನ ಅಂತಲೇ ಹೇಳ್ಬೋದು. ಮತ್ತು ಹನುಮಾನ್ ಚಾಲೀಸ ಪಠಣೆಯನ್ನು ಕೂಡ ಮಾಡೋದು ಶುಭ ಮಂಗಳವಾರ ಇಂಥ ಸಮಯದಲ್ಲಿ. ಈ ಒಂದು ಜ್ಯೇಷ್ಠ ಮಾಸವನ್ನು ನೋಡಿರಿ ಶ್ರೇಷ್ಠ ಮಾಸ ಅಂತಲೇ ಕರೀತಾರೆ. ಈ ಮಾಸದಲ್ಲಿ ಮಾಡಿರುವಂತಹ ಪೂಜೆ ಪುನಸ್ಕಾರ ಆಗಿರ್ಬೋದು ಮತ್ತು ಕೆಲವೊಂದು ಶುಭ ಕೆಲಸಗಳೇನಪ್ಪ ಅಂದ್ರೆ ನಮಗೆ ಉತ್ತಮ ಫಲಿತಾಂಶವನ್ನು ಕೊಡುತ್ತೆ. ಮತ್ತು ಹಾಗೆ ನಮ್ಮ ಜೀವನದಲ್ಲಿ ಏನಾದರೂ ಎಲ್ಲ ಕೆಟ್ಟದ್ದನ್ನು ನಾಶ ಮಾಡೋದು ಅನ್ನೋವಂಥ ಒಂದು ನಂಬಿಕೆ ಐತೆ ನೋಡಿರಿ. ಯಾವಾಗಲೂ ಹಾಗಾಗಿ ಒಳ್ಳೆಯ ಅಥವಾ ಶುಭ ಕೆಲಸಗಳನ್ನೇ ನಾವು ಮಾಡಬೇಕು ಅಂತಂದು ಹೇಳಲಾಗುತ್ತೆ. ಈ ಜ್ಯೇಷ್ಠ ಮಾಸ ನೋಡಿರಿ ದೇವತಾರಾಧನೆಯ ಮಾಸ ಅಂತಲೇ ಹೇಳ್ಬೋದು. ಈ ಒಂದು ಮಾಸದಲ್ಲಿ ಏನಂತಂದ್ರೆ ವಿಷ್ಣು ಸಹಸ್ರನಾಮದಲ್ಲಿನ ವಿಷ್ಣುವನ್ನು ಜ್ಯೇಷ್ಠ ಶ್ರೇಷ್ಠ ಪ್ರಜಾಪತಿ ಅಂತಂದು ಸ್ತುತಿ ಮಾಡ್ತೀವಿ. ಅಂಥ ಒಂದು ಮಾಸ ಅಂತಲೇ ಹೇಳ್ಬೋದು. ಈ ಮಾಸದಲ್ಲಿ ವಿಷ್ಣು ಏನಪ್ಪ ಅಂದ್ರೆ ಪರಮೋತ್ ಬ್ರಹ್ಮ ಅಂತಂದು ಕರೀತಾರೆ. ಈತ ಚತುರ್ಮುಖ ಬ್ರಹ್ಮನ ಸೃಷ್ಟಿಕರ್ತ ನೋಡಿರಿ. ಹಾಗಾಗಿ ವಿಷ್ಣು ಪ್ರಜಾಪತಿ ಅಂತಂದು ಅನ್ನಿಸ್ಕೊಂಡನ, ಉತ್ತಮರಲ್ಲಿ ಉತ್ತಮ ಅಂತಂದು ಹೇಳ್ಬೋದು. ಈ ಒಂದು ಜ್ಯೇಷ್ಠ ಮಾಸದ ನಿಯಾಮಕ ವಿಷ್ಣುವಿನ. ಹಾಗಾಗಿ ಗಣಪತಿಯನ್ನು ಈ ಒಂದು ವೇದದಲ್ಲಿ ಏನಂತಂದ್ರೆ ಜ್ಯೇಷ್ಠ ರಾಜ ಅಂತಂದು ಕರೀತಾರೆ. ಒಂದು ಶ್ರೇಷ್ಠವಾದ ಮಾಸ ಅಂತಲೇ ಹೇಳ್ಬೋದು ನೋಡಿರಿ. ಈ ಮಾಸದಲ್ಲೇ ಕೆಲವೊಂದು ವಿಶೇಷ ಪೂಜೆಗಳು ಕೂಡ ಬರ್ತಾವೆ ನೋಡಿರಿ. ವಟ ಸಾವಿತ್ರಿ ವ್ರತ ಕೂಡ ಇದೇ ಮಾಸದಲ್ಲಿ ಬರುವಂಥದ್ದು. ಈ ಥರ ಒಂದು ಜ್ಯೇಷ್ಠ ಮಾಸದಲ್ಲಿ ದಾನ, ಪೂಜೆ, ಪುನಸ್ಕಾರಗಳಿಗೆ ಒಂದು ವಿಶೇಷವಾದ ಪ್ರಾಧಾನ್ಯತೆ ಅಂತ ಹೇಳ್ಬೋದು. ಸುಮಾರು ವ್ರತಗಳನ್ನು ಕೂಡ ಈ ಮಾಸದಲ್ಲಿ ಮಾಡ್ತಾರೆ. ಅದೇ ಥರ ನೋಡಿರಿ ಏನಂದರೆ ಜಲದಾನ ಮಾಡ್ತಾರೆ, ಮತ್ತು ಪಾದರಕ್ಷೆ ದಾನ ಮಾಡ್ತಾರೆ, ಛತ್ರಿ ದಾನ ಮಾಡ್ತಾರೆ, ಮತ್ತು ಬೀಸಣಿಕೆ ದಾನವನ್ನು ಕೂಡ ಮಾಡ್ತಾರೆ. ಆಮೇಲೆ ಚಂದನ ದಾನ ಮಾಡೋದಂತೂ ಶ್ರೇಷ್ಠ ನೋಡಿರಿ. ಈ ಥರ ಈ ಒಂದು ಮಾಸದಲ್ಲಿ ವಿಶೇಷವಾದ ದಾನ ಮತ್ತು ಪೂಜೆಗೆ ಮಹತ್ವ ಐತಿ ಅಂತಲೇ ಹೇಳ್ಬೋದು. ಇದಿಷ್ಟು ಏನಪ್ಪ ಅಂತಂದರೆ ಜ್ಯೇಷ್ಠ ಮಾಸದಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು, ಮತ್ತು ಈ ಒಂದು ಜ್ಯೇಷ್ಠ ಮಾಸದ ಒಂದು ಏನಂದರೆ ವಿಶೇಷತೆಯನ್ನು ನೋಡಿದ್ರಿ. ಈ ಒಂದು ವಿಡಿಯೋದ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.